ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ. ಕಾಕಭುಷುಂಡಿಯವರಿಂದ ರಾಮಚರಿತೆಯನ್ನು ಕೇಳುತ್ತಿದ್ದ ಗರುಡನು ಹೇಗೆ ತಾನು ನಾಗಪಾಶದಲ್ಲಿ ಬಂಧಿತನಾಗಿದ್ದ ಪ್ರಭುವನ್ನು ಕಂಡು ಮೋಹದಲ್ಲಿ ಮಾಯೆಯಲ್ಲಿ ಬಿದ್ದೆ ಭಗವಂತನು ಸಾಮಾನ್ಯ ಮನುಷ್ಯನೇ ಎಂದುಕೊಂಡು ಬಿಟ್ಟೆ. ಆ ವಿಚಾರವನ್ನು ಕಾಕಭುಷುಂಡಿಯವರಿಗೆ ಹೇಳಿದಾಗ ಭಗವಂತನ ಮಾಯೆಯಿಂದ ತಪ್ಪಿಸಿಕೊಂಡ ಜೀವಿ ಯಾರೂ ಇಲ್ಲ. ಸ್ವತಃ ನಾನೂ ಕೂಡ, ಅಂದರೆ ಕಾಕಭುಷುಂಡಿಯವರೂ ಕೂಡ ಒಮ್ಮೆ ಇದೇ ರೀತಿ ಮೋಹದಲ್ಲಿ ಬಿದ್ದ ಪ್ರಸಂಗವನ್ನು ಹೇಳುತ್ತಾರೆ. ಅದು ಶ್ರೀರಾಮಚಂದ್ರನ ಬಾಲ್ಯದ ದಿನಗಳು. ಬಾಲ್ಯ ಕ್ರೀಡೆಗಳನ್ನು ಸಾಮಾನ್ಯ ಬಾಲಕರಂತೆ ಶ್ರೀರಾಮಚಂದ್ರನು ಆಡುತ್ತಿರುವಾಗ, ಅಂದರೆ ಕಾಗೆಯ ರೂಪದಲ್ಲಿ ಕಾಕಭುಷುಂಡಿಯವರು ಆತನಿಂದ ದೂರ ಹೋದಾಗ ಅಳುವುದು, ಪರ್ಯಾಯದ ಆಸೆ ತೋರಿಸಿ ಹತ್ತಿರ ಕರೆಯುವುದು, ಹತ್ತಿರ ಬಂದಾಗ ಗಾಬರಿಯಿಂದ ಹೆದರಿದವರಂತೆ ನಟಿಸುವುದು. ಈ ರೀತಿಯಾಗಿ ಭಗವಂತನು ಸಾಮಾನ್ಯ ಬಾಲಕರಂತೆ ಲೀಲೆಗಳನ್ನು ತೋರುತ್ತಿದ್ದಾಗ ನಾನು ಆ ಮಾಯಾ ಮೋಹವಶನಾಗಿದ್ದೆ. ಆದರೆ ಆ ಮಾಯೆಯಿಂದ ನನಗೆ ಯಾವ ತೊಂದರೆಯೂ ಉಂಟಾಗಲಿಲ್ಲ. ಅದು ತನ್ನನ್ನು ಸಂಸಾರ ಪಾಶದಲ್ಲಿ ತೊಡಗಿಸಲಿಲ್ಲ. ಈ ರೀತಿಯಾಗಿ ಶ್ರೀರಾಮಚಂದ್ರನ ಭಜನೆಯಿಲ್ಲದೆ ಮೋಕ್ಷ ಪದವನ್ನು ಬಯಸುವಾತನು ಜ್ಞಾನಿಯಾದರೂ ಕೂಡ ಬಾಲ ಕೊಂಬಿಲ್ಲದ ಪಶುವೇಸರಿ. ಆದ್ದರಿಂದ ಶ್ರೀರಾಮಚಂದ್ರನ ಕೃಪೆಯಿಲ್ಲದೆ ಆತನ ಮಾಯೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಓ ಪಕ್ಷಿರಾಜ, ಅಂತೆಯೇ ಶ್ರೀಹರಿ ಭಜನೆ ಇಲ್ಲದೆ ಜೀವಿಗಳ ಕ್ಲೇಶಗಳು ತೊಲಗದು. ಹರಿಭಕ್ತರನ್ನು ಅಜ್ಞಾನ ರೂಪಿ ಅವಿದ್ಯೆಯು ವ್ಯಾಪಿಸದು. ಪ್ರಭು ಪ್ರೇರಣೆಯಿಂದ ಅವರಿಗೆ ಜ್ಞಾನರೂಪಿ ವಿದ್ಯೆಯು ಒದಗಿಸುತ್ತದೆ. ಓ ಖಗರಾಜ, ಈ ಕಾರಣದಿಂದಲೇ ಹರಿಭಕ್ತರ ನಾಶವಾಗದು. ಅವರಲ್ಲಿ ಭೇದ ಭಕ್ತಿ, ಅಂದರೆ ಸೇವ್ಯ ಸೇವಕ ಭಾವ ವರ್ಧಿಸುತ್ತದೆ. ನಾನು ಭ್ರಮೆಗೊಳಗಾಗಿ ಆಶ್ಚರ್ಯಚಕಿತನಾದುದನ್ನು ಕಂಡು ಶ್ರೀರಾಮಚಂದ್ರನು ನಕ್ಕು ಬಿಟ್ಟನು. ಆ ವಿಶೇಷ ಲೀಲಾ ವಿಲಾಸವನ್ನು ಕೇಳು. ಈ ಕೌತುಕ ಲೀಲಾ ರಹಸ್ಯವನ್ನು ಅವನ ಸೋದರರಾಗಲಿ ತಂದೆ ತಾಯಿಯರಾಗಲಿ ಅರಿಯರು. ಅಷ್ಟೇ ಅಲ್ಲ, ಇತರರು ಯಾರೂ ತಿಳಿಯದೆ ಹೋದರು. ಆ ಶ್ಯಾಮಲ ಗಾತ್ರನು ಅರುಣ ಚರಣನು ಆದ ಬಾಲರಾಮನು ಅಂಬೆಗಾಲಿಟ್ಟುಕೊಂಡು ನನ್ನನ್ನು ಹಿಡಿಯಲು ಪ್ರಯತ್ನಿಸಿದನು. ಉರಗವೈರಿಯೇ, ಆಗ ನಾನು ಓಡಿಬಿಟ್ಟೆ. ಶ್ರೀರಾಮನು ನನ್ನನ್ನು ಹಿಡಿದುಕೊಳ್ಳಲು ನನ್ನ ಭುಜವನ್ನು ಚಾಚಿದನು. ನಾನು ಆಕಾಶದಲ್ಲಿ ದೂರ ದೂರ ಹಾರಿದಂತೆಲ್ಲ ಶ್ರೀಹರಿಯ ಭುಜವು ನನ್ನ ಹತ್ತಿರವೇ ಇರುತ್ತಿತ್ತು. ಇದು ಭಗವಂತನ ಸರ್ವವ್ಯಾಪಕತ್ವವನ್ನು ಸೂಚಿಸುತ್ತದೆ. ನಾನು ಹಾರುತ್ತಾ ಹಾರುತ್ತಾ ಬ್ರಹ್ಮಲೋಕದವರೆಗೆ ಹೋದೆ. ಹಿಂದಿರುಗಿ ನೋಡಿದಾಗ ಶ್ರೀರಾಮನ ಭುಜಕ್ಕೂ ನನಗೂ 2 ಅಂಗುಲ ಅಂತರವಿತ್ತು. ಪೃಥ್ವಿ, ವಾಯು ಮುಂತಾದ 7 ಆವರಣಗಳನ್ನು ದಾಟಿ ನನಗೆ ಶಕ್ತಿ ಇದ್ದಷ್ಟು ನಾನು ಹೋದಲ್ಲೆಲ್ಲ ನನ್ನ ಹಿಂದೆಯೇ ಪ್ರಭುವಿನ ಭುಜವಿರುವುದನ್ನು ನೋಡಿ ನಾನು ವ್ಯಾಕುಲಗೊಂಡೆನು. ನಾನು ಭಯಗೊಂಡಾಗ ಕಣ್ಣು ಮುಚ್ಚಿಕೊಂಡೆ ಮತ್ತು ಮತ್ತೆ ಕಣ್ಣು ತೆರೆದು ನೋಡಿದಾಗ ಅಯೋಧ್ಯ ನಗರದಲ್ಲಿದ್ದೆ. ನನ್ನನ್ನು ನೋಡಿ ಶ್ರೀರಾಮನು ಮುಗುಳ್ನಗತೊಡಗಿದನು. ಅವನು ನಕ್ಕಾಗ ಆಕರ್ಷಿತನಾಗಿ ನಾನು ಅವನ ಬಾಯೊಳಗೆ ಪ್ರವೇಶಿಸಿದೆನು. ಓ ಖಗರಾಜ, ಕೇಳು. ನಾನು ಆತನ ಉದರದಲ್ಲಿ ಅನೇಕ ಬ್ರಹ್ಮಾಂಡ ಸಮೂಹವನ್ನೇ ನೋಡಿದೆನು. ಆ ಬ್ರಹ್ಮಾಂಡಗಳಲ್ಲಿ ಅನೇಕ ವಿಚಿತ್ರ ಲೋಕಗಳನ್ನು ಕಂಡೆನು. ಅವುಗಳ ರಚನಾ ಸೌಷ್ಠವ ಒಂದಕ್ಕಿಂತ ಒಂದು ಮಿಗಿಲಾಗಿತ್ತು. ಕೋಟಿಗಟ್ಟಲೆ ಚತುರ್ಮುಖ ಬ್ರಹ್ಮರು, ಪರಮೇಶ್ವರರು, ಅಸಂಖ್ಯಾತ ತಾರಾಗಣಗಳು, ಸೂರ್ಯ ಚಂದ್ರರು, ಲೆಕ್ಕವಿಲ್ಲದಷ್ಟು ಲೋಕಪಾಲಕರು, ಯಮರು ಮತ್ತು ಕಾಲರು, ಎಣಿಕೆಗೆ ಮೀರಿದ ವಿಶಾಲ ಪರ್ವತಗಳು, ಭೂಮಿಗಳು, ಅಸಂಖ್ಯಾತ ಸಮುದ್ರಗಳು, ನದಿಗಳು, ಕೆರೆ ಕಟ್ಟೆಗಳು, ವನಗಳು, ನಾನಾ ವಿಧವಾದ ಸೃಷ್ಟಿಯ ವಿಸ್ತಾರವನ್ನು ನೋಡಿದೆನು. ದೇವತೆಗಳು, ಮುನಿಗಳು, ಸಿದ್ಧರು, ನಾಗರು, ಕಿನ್ನರರು, ಮನುಷ್ಯರು, ಚತುರ್ವಿಧ ಸ್ಥಾವರ ಜಂಗಮ ಜೀವಿಗಳನ್ನು ನೋಡಿದೆನು. ಎಂದು ಕಾಣದುದನ್ನು, ಎಂದು ಕೇಳದುದನ್ನು, ಕಲ್ಪನೆಗೂ ಬಾರದ ಅದ್ಭುತ ಆಶ್ಚರ್ಯಕರವಾದ ಸೃಷ್ಟಿಯನ್ನು ನಾನು ನೋಡಿದೆನು. ಅದನ್ನು ಹೇಗೆ ತಾನೇ ವರ್ಣಿಸುವುದು? ಒಂದೊಂದು ಬ್ರಹ್ಮಾಂಡದಲ್ಲಿ ನಾನು 100 ವರ್ಷಗಳನ್ನು ಕಳೆದೆ. ಹೀಗೆ ನಾನು ಅನೇಕ ಬ್ರಹ್ಮಾಂಡಗಳನ್ನು ನೋಡುತ್ತಾ ಸಂಚರಿಸಿದೆ.
ಪ್ರತಿಯೊಂದು ಲೋಕದಲ್ಲಿಯೂ ಬೇರೆ ಬೇರೆ ಬ್ರಹ್ಮರು, ಶಿವರು, ವಿಷ್ಣುಗಳು, ಮನುಗಳು, ದಿಕ್ಪಾಲಕರು, ಮನುಷ್ಯರು, ಗಂಧರ್ವರು, ಭೂತ ಬೇತಾಳರು, ಕಿನ್ನರರು, ರಾಕ್ಷಸರು, ಪಶು ಪಕ್ಷಿಗಳು, ಉರಗ ಮೊದಲಾದ ಅನೇಕ ದೇವತಾ ದೈತ್ಯಾದಿ ಗಣಗಳಿದ್ದವು. ಅಲ್ಲಿಯ ಎಲ್ಲ ಜೀವರು ಬೇರೆ ಬೇರೆ ತೆರನಾಗಿದ್ದು ಅನೇಕವಾದ ಭೂಮಿಗಳು, ನದಿಗಳು, ಸಮುದ್ರಗಳು, ಸರೋವರಗಳು, ಪರ್ವತಗಳು ಎಲ್ಲವೂ ಪ್ರತ್ಯೇಕತೆಯಿಂದ ಕೂಡಿದ್ದವು. ಪ್ರತಿ ಬ್ರಹ್ಮಾಂಡದಲ್ಲಿಯೂ ನಾನು ನನ್ನ ನಿಜರೂಪವನ್ನು ನೋಡಿದೆ. ಅನೇಕವಾದ ಅನುಪಮವಾದ ವಸ್ತುಗಳನ್ನು ನೋಡಿದೆ. ಪ್ರತಿಯೊಂದು ಭುವನದಲ್ಲಿಯೂ ಸುಂದರವಾದ ಬೇರೆ ಬೇರೆ ಅಯೋಧ್ಯ ನಗರಗಳು, ಸರಯು ನದಿಗಳು, ಭಿನ್ನ ಭಿನ್ನ ವಿಧದ ಸ್ತ್ರೀ ಪುರುಷರು ಇದ್ದರು. ಅಯ್ಯ, ದಶರಥನು, ಕೌಸಲ್ಯಾದೇವಿಯು, ಭರತಾದಿ ಸೋದರರು ಭಿನ್ನ ಭಿನ್ನ ರೂಪದವರಾಗಿದ್ದರು. ನಾನು ಪ್ರತಿ ಬ್ರಹ್ಮಾಂಡದಲ್ಲಿಯೂ ಶ್ರೀರಾಮನ ಅವತಾರವನ್ನು, ಅವನ ಅಪಾರ ಬಾಲಲೀಲೆಗಳನ್ನು ನೋಡುತ್ತಾ ತಿರುಗಾಡಿದನು. ಓ ಹರಿವಾಹನ, ನಾನು ಪ್ರತಿ ಬ್ರಹ್ಮಾಂಡವನ್ನು ಇತರ ಬ್ರಹ್ಮಾಂಡಕ್ಕಿಂತ ಬೇರೆಯಾಗಿ ವಿಚಿತ್ರವಾಗಿ ನೋಡಿದೆನು. ನಾನು ಅಸಂಖ್ಯ ಬ್ರಹ್ಮಾಂಡಗಳಲ್ಲಿ ತಿರುಗಿದೆನು. ಆದರೆ ಶ್ರೀರಾಮಚಂದ್ರನನ್ನು ಮಾತ್ರ ಬೇರೆ ತೆರವಾಗಿ ಕಾಣಲಿಲ್ಲ. ಅಂದರೆ ಆತ ಒಂದೇ ವಿಧವಾಗಿದ್ದನು. ಎಲ್ಲ ಕಡೆಗಳಲ್ಲಿಯೂ ಅದೇ ಬಾಲ್ಯ, ಅದೇ ಸೌಂದರ್ಯ, ಅದೇ ಕೃಪಾಳುವಾದ ರಘುವೀರ. ಈ ವಿಧವಾಗಿ ಮೋಹ ಸಮೀರದಿಂದ ಪ್ರೇರಿತನಾಗಿ ಎಲ್ಲ ಭುವನಗಳಲ್ಲಿ ನೋಡುತ್ತಾ ಅಲೆದೆ. ಅನೇಕ ಬ್ರಹ್ಮಾಂಡಗಳಲ್ಲಿ ತೊಳಲಾಡುತ್ತಾ 100 ಕಲ್ಪಗಳೇ ಕಳೆದು ಹೋದವು. ಹೀಗೆ ಸಂಚರಿಸುತ್ತಾ ನಾನು ನನ್ನ ಆಶ್ರಮಕ್ಕೆ ಮರಳಿದೆ. ಕೆಲ ಕಾಲ ಅಲ್ಲೇ ಕಳೆದೆ. ಮತ್ತೆ ನನ್ನ ಸ್ವಾಮಿಯು ಅಯೋಧ್ಯೆಯಲ್ಲಿ ಅವತರಿಸಿದ ವಿಷಯವನ್ನು ಅರಿತು ಪ್ರೇಮ ನಿರ್ಭರನಾಗಿ ಹರ್ಷದಿಂದ ಎದ್ದು ಹರಿದೋಡಿದೆ. ಅಲ್ಲಿಗೆ ಹೋಗಿ ನಾನು ಈ ಮೊದಲಿಗೆ ವರ್ಣಿಸಿದಂತೆ ಜನ್ಮ ಮಹೋತ್ಸವವನ್ನು ವೀಕ್ಷಿಸಿದೆ. ಶ್ರೀರಾಮಚಂದ್ರನ ಉದರದಲ್ಲಿ ನಾನು ಅನೇಕ ಲೋಕಗಳನ್ನು ನೋಡಿದೆ. ಅವನ್ನು ನೋಡಬಹುದೇ ಹೊರತು ವರ್ಣಿಸಲಾಗುವುದಿಲ್ಲ. ಅಲ್ಲಿ ಮಾಯಾಪತಿಯಾದ ಶ್ರೀರಾಮಚಂದ್ರ ಪ್ರಭುವನ್ನು ಮರಳಿ ದರ್ಶಿಸಿದೆ. ನಾನು ಮತ್ತೆ ಮತ್ತೆ ವಿಚಾರ ಮಾಡತೊಡಗಿದೆ. ಆದರೆ ನನ್ನ ಬುದ್ಧಿಯು ಮೋಹವೆಂಬ ಕೆಸರಿನಲ್ಲಿ ಮುಳುಗಿತ್ತು. ಅದೆಲ್ಲ ವಿಚಿತ್ರವು 2 ಗಳಿಗೆಗಳಲ್ಲಿ ನಡೆದು ಹೋಯಿತು. ನನ್ನ ಮನಸ್ಸಿನಲ್ಲಿ ಮೋಹವು ಆವರಿಸಿದ್ದರಿಂದ ನಾನು ಬಳಲಿ ಹೋದೆನು. ಅಲೌಕಿಕವಾದ ಪ್ರಭುಲೀಲೆಯನ್ನು ನೋಡಿ ನನ್ನ ಬುದ್ಧಿಯು ಭ್ರಮೆಗೆ ಗುರಿಯಾಗಿತ್ತು. ನಾನು ವ್ಯಾಕುಲನಾದುದನ್ನು ಕಂಡು ಕೃಪಾಳುವಾದ ಶ್ರೀರಾಮಚಂದ್ರನು ನಕ್ಕು ಬಿಟ್ಟನು. ಓ ಧೀರ ಬುದ್ಧಿಯ ಗರುಡ, ಅವಧರಿಸು. ಪ್ರಭುವು ನಕ್ಕ ಕೂಡಲೇ ನಾನು ಅವನ ಮುಖದಿಂದ ಹೊರಗೆ ಬಂದೆ. ಶ್ರೀರಾಮನು ಮತ್ತೆ ನನ್ನೊಡನೆ ಅದೇ ಹುಡುಗಾಟ ಮಾಡತೊಡಗಿದನು. ನಾನು ಅನೇಕ ವಿಧದಿಂದ ನನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡೆ. ಆದರೆ ಮನಃಶಾಂತಿಯೂ ಲಭಿಸಲಿಲ್ಲ. ಪ್ರಭುವಿನ ಈ ಬಾಲಲೀಲೆಗಳನ್ನು ನೋಡಿ ಅವನ ಉದರದಲ್ಲಿ ದರ್ಶಿಸಿದ ಪ್ರಭು ಮಹಿಮೆಯನ್ನು ನೆನೆದು ನಾನು ಮೈಮರೆತೆ. ಓ ಆರ್ತ ಜನರಕ್ಷಕ, ನನ್ನನ್ನು ಕಾಪಾಡು, ಕಾಪಾಡು ಎಂದು ಕೂಗಿ ನಾನು ನೆಲಕ್ಕೊರಗಿದೆ. ಬಾಯಿಂದ ಮಾತೆ ಹೊರಡುತ್ತಿರಲಿಲ್ಲ. ನಾನು ಪ್ರೇಮ ವಿಹ್ವಲನಾಗಿರುವುದನ್ನು ಕಂಡು ಪ್ರಭುವು ತನ್ನ ಮಾಯೆಯ ಪ್ರಭಾವವನ್ನು ತಡೆದು ಬಿಟ್ಟನು. ದೀನ ದಯಾಳುವಾದ ಪ್ರಭುವು ತನ್ನ ಕರಕಮಲವನ್ನು ನನ್ನ ಶಿರದಲ್ಲಿ ಇರಿಸಿದನು. ನನ್ನ ಎಲ್ಲ ದುಃಖಗಳನ್ನು ಪೂರ್ತಿಯಾಗಿ ತೊಲಗಿಸಿದನು. ಸೇವಕರಿಗೆ ಸುಖಪ್ರದನೂ ಕೃಪಾನಿಧಿಯೂ ಆದ ಶ್ರೀರಾಮನು ನನ್ನನ್ನು ಸರ್ವಥಾ ದೋಷಮುಕ್ತನಾಗಿಸಿದನು. ಅವನ ಹಿಂದಿನ ವೈಭವವನ್ನು ನೆನೆದು ನನ್ನ ಮನಸ್ಸಿಗೆ ಬಹಳ ಹರ್ಷ ಉಂಟಾಯಿತು. ಪ್ರಭುವಿನ ಭಕ್ತವತ್ಸಲತೆಯನ್ನು ಕಂಡು ನನ್ನ ಹೃದಯದಲ್ಲಿ ಅಪಾರ ಪ್ರೇಮ ಉತ್ಪನ್ನವಾಯಿತು. ಕಣ್ಣುಗಳಲ್ಲಿ ಆನಂದಾಶ್ರುಗಳು ತುಂಬಿಕೊಂಡು ಪುಲಕಿತ ಗಾತ್ರನಾಗಿ ಕೈಜೋಡಿಸಿಕೊಂಡು ಅನೇಕ ಪ್ರಕಾರದಿಂದ ವಿನಂತಿಸಿಕೊಂಡೆನು. ಪ್ರೇಮಮಯವಾದ ನನ್ನ ವಾಣಿಯನ್ನು ಕೇಳಿ ತನ್ನ ಸೇವಕನಾದ ನನ್ನ ದೀನಾವಸ್ಥೆಯನ್ನು ಗಮನಿಸಿ ಲಕ್ಷ್ಮೀನಿವಾಸನಾದ ಶ್ರೀರಾಮನು ಸುಖದಾಯಕ ತನ್ನ ಕೋಮಲ ಗಂಭೀರ ಮಾತುಗಳನ್ನು ಆಡಿದನು. ಎಲೈ ಕಾಕಭುಷುಂಡಿ, ನಾನು ಅತ್ಯಂತ ಪ್ರಸನ್ನನಾಗಿರುವೆನು. ನಿನಗೆ ಬೇಕಾದ ವರವನ್ನು ಬೇಡಿಕೋ. ಅಣಿಮಾದಿ ಅಷ್ಟಸಿದ್ಧಿಗಳು, ಇತರ ವೃದ್ಧಿಗಳು, ಸಮಸ್ತ ಸುಖಗಳಿಗೆ ಪರಾಕಾಷ್ಠೆಯಾದ ಮೋಕ್ಷವನ್ನು ಬೇಡು ಎಂದು ಹೇಳಿದ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.
श्रीरामचन्द्र कृपाल भज मन हरण भव भयदारुणं श्रीरामचन्द्र कृपाल भज मन हरण भव भयदारुणं श्रीराम 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 श्री